ಇಲ್ಲಿ ಬಂದಿರತಕ್ಕಂಥ ಪತ್ರಕರ್ತರು ಹಾಗೂ ವಿಡಿಯೋ ಮಾಧ್ಯಮದವರು ಮತ್ತು ವೇದಿಕೆ ಮೇಲೆ ಕೂತಿರತಕ್ಕಂಥ ಎಲ್ಲ ಕಲಾವಿದರು ಮತ್ತು ಎಲ್ರಿಗೂ ನಮಸ್ಕಾರವನ್ನು ಹೇಳ್ತೀನಿ. ಚಿತ್ರ ಪಂಚಮುಖಿ ಸಬ್ಸಿಡಿ ಬರುತ್ತೆ, ರಿಲೀಸ್ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದೀವಿ ಅಂತ ಹೇಳ್ತಿರಲ್ಲ. ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ರೆ ಎಷ್ಟು ಪಿಕ್ಚರ್ ಸಬ್ಸಿಡಿ ತಗೊಂಡಿಲ್ಲ? ಮತ್ತೆ ನೀವು ಯಾಕೆ ಇದನ್ನ ರಿಲೀಸ್ ಅಂತ ಹೇಳ್ತಾ ಇದ್ದೀರಾ? ನೀವು ಪ್ರೊಜೆಕ್ಷನ್ ಹಾಕೊಂಡಿದ್ದೀರಾ ನಿಮಗೋಸ್ಕರಾಗೆ, ಪಬ್ಲಿಕ್ ರಿಲೀಸ್ ಮಾಡಕ್ ಕೊಟ್ಟಿಲ್ಲಲ್ಲ. ಹಂಗೆಲ್ಲ ಅಪರಾಧ ಮಾಡಬೇಡಿ. ಪಿಕ್ಚರು ಒಂದು ಪಿಕ್ಚರ್ ಚೆನ್ನಾಗಿ ಮಾಡಿರ್ತೀರ, ರಿಲೀಸ್ ಮಾಡ್ತಾ ಇದೀವಿ ಅಂತೇಳಿ ತಪ್ಪರ್ಥ ಕೊಡಬೇಡಿ ಪತ್ರಕರ್ತರಿಗೆ. ನೀವು ಟೆಕ್ನಿಕಲ್ ಆಗಿ ನಾನು ತಿಳ್ಕೊಂಡಿದ್ದೀನಿ. ಪಿಕ್ಚರ್ ನೀವು ಅಲ್ಲಿ ಶೋ ಹಾಕೊಂಡಿದ್ದೀರಿ, ನೀವು ಕೂತ್ಕೊಂಡು ನೋಡ್ಕೊಳಕ್ಕೆ. ಪಬ್ಲಿಕ್ ಅಂದ್ರೆ ನಿಮ್ಮ ಮನೆಯವರು ಟಿಕೆಟ್ ಕೊಟ್ಟು ದುಡ್ಡು ಕೊಟ್ಟು ಯಾರು ಕರೆಗೆ ಬಂದಿಲ್ವಲ್ಲ ಪಬ್ಲಿಕ್. ಯಾಕೆ ಹಿಂಗೆ ಅರ್ಥ ಮಾಡ್ತೀರಾ? ಪಿಕ್ಚರ್ ಮೇಲೆ ಅಪರಾಧ ಹೊರಿಸ್ತೀರ. ಕಷ್ಟ ಬಿದ್ದು ಪಿಕ್ಚರ್ ಮಾಡಿರ್ತೀರ ನೀವು. ರೀ ರಿಲೀಸ್ ಅಂದ್ರೆ ಏನಾಗುತ್ತೆ? ಮಾಲ್ಗಳು ಕೊಡಲ್ಲ, ಥಿಯೇಟರ್ ಕೊಡಲ್ಲ. ಒಂದು ಮೈಕ್ ಸಿಕ್ತು, ಒಂದು ಪತ್ರಕರ್ತ ಬಂದನದು, ಒಂದು ಪಿಕ್ಚರ್ ಕಾಪಾಡೋದು ಬಹಳ ಜವಾಬ್ದಾರಿ. ಎಷ್ಟು ಕಷ್ಟ ಬಿದ್ದಿರ್ತರೋ ಅಷ್ಟೇ ಜವಾಬ್ದಾರಿ ಇದೆ ನಿಮಗೆ. ಸಣ್ಣ ಪಿಕ್ಚರ್ ಅದು ಅದೇ ಸ್ಕ್ರೀನು, ದೊಡ್ಡ ಪಿಕ್ಚರ್ ಅದು ಅದೇ ಸ್ಕ್ರೀನ್. ಹಂಗೆ ಹೇಳ್ಕೊಳ್ಳಿ. ಇಲ್ಲಿ ಸಬ್ಸಿಡಿ ವಿಷಯನೇ ಬರ್ಕೊಡು ಅಷ್ಟೇ ಹೇಳಿ. ಒಬ್ಬೊಬ್ಬರೇ ಒಂದೊಂದು ಅರ್ಥ ಮಾಡ್ಕೊಂಡು ನೀವೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದ ಪ್ರೆಸ್ ಮೀಟ್ ಮಾಡ್ತಾ ಇದ್ರೆ ಏನಾಗುತ್ತೆ ಇದು? ಅಲ್ಲ, ಈಗಲೇ ಲೇಟ್ ಆಗಿದೆ ನಿಜ. ಸಂಸಾರ ಪಿಕ್ಚರ್ ಲೇಟ್ ಆಗಿದೆ, ರಿಲೀಸ್ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ, ರಿಲೀಸ್ ಆದೇ ಆಗುತ್ತೆ. ಆದ್ರೆ ಪತ್ರಕರ್ತರ ಮುಂದೆ, ವಿಡಿಯೋ ಮುಂದೆ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಿ. ಅವ್ರು ಏನಂತ ಬರಿಬೇಕು ಈಗ? ಅದಕ್ಕೆ ನೀವೇ ಹೇಳಿದ್ರಲ್ಲ ರಿಲೀಸ್ ಮಾಡಿದ್ವಿ ಅಂತ. ಸಬ್ಸಿಡಿ ವಿಷಯ ಅವ್ರು ಹೆಂಗ್ ಕೇಳ್ತಾರ? ಲೀಸ್ಟ್ ನೀವ್ ಯಾಕೆ ಹೇಳಿದ್ರಿ? ಅದಕ್ಕೂ ಇಲ್ಲಿ ಸಂಬಂಧ ಇಲ್ಲ ಮಾತಾಡಕ್ಕೆ. ನೀವು ಕರೆದದ್ದು ಪ್ರೆಸ್ ಮೀಟ್ಗೆ, ಪಿಕ್ಚರ್ ರಿಲೀಸಿಂಗ್ಗೆ ಅಷ್ಟೇ ಮಾತಾಡ್ಬೇಕು ನೀವು. ಇರ್ಲಿ ಬಿಡಿ ಸರ್. ಈಗ ಮಿನಿಮಮ್ ಒಂದು 25 ಥಿಯೇಟರ್ಂದ ಬರೀ ಮಾಲು ಒಂದು 4-5 ಥಿಯೇಟರ್ ಮಾಡ್ತೀನಿ. ಒಂದು 25 ಮಾಲಲ್ಲಿ ಪಿಕ್ಚರ್ ರಿಲೀಸ್ ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಮಾಡ್ತಾ ಇದ್ದೀನಿ. ಹುಬ್ಳಿ, ಬೀದರ್, ಗುಲ್ಬರ್ಗ, ರಾಯಚೂರು, ಮೈಸೂರು, ಬೆಂಗಳೂರು ಎಲ್ಲ ಕಡೆಗೂ ಮಾಲು ಥಿಯೇಟರ್ಗಳು ಎಲ್ಲಿ ಸಿಗುತ್ತೆ ಅಲ್ಲಿ ಮಾಡ್ತಾ ಇದ್ದೀನಿ ಸರ್. ಎಲ್ರಿಗೂ ಧನ್ಯವಾದ ಸರ್.